ಈ ಕಂಪನಿಯ ಹೆಸರನ್ನ ಕೇಳಿದ್ರೆ ಫಾರಿನ್ ಬ್ರ್ಯಾಂಡ್ ಅಂತ ಅನ್ಸುತ್ತೆ. ಆದರೆ ಇದು ಯಾವುದೋ ಬೇರೆ ದೇಶದ ಕಂಪನಿ ಅಲ್ಲ. ಇದು ನಮ್ಮ ಬೆಂಗಳೂರಿನಲ್ಲಿ ಆರಂಭವಾದ ಕಂಪನಿ. ಬೆಂಗಳೂರಿನ ಒಂದು ಸಣ್ಣ ಗ್ಯಾರೇಜ್ನಿಂದ ಆರಂಭವಾಗಿ ಇಂದು ಭಾರತದ ಅತಿ ದೊಡ್ಡ ಔಟ್ಡೋರ್ ಪ್ರಾಡಕ್ಟ್ಸ್ ಕಂಪನಿಯಾಗಿದೆ. ಇವತ್ತು ವೈಲ್ಡ್ ಕ್ರಾಫ್ಟ್ 500 ಕೋಟಿ ಆದಾಯ, 3000ಕ್ಕೂ ಹೆಚ್ಚು ಉದ್ಯೋಗಿಗಳು, 200+ ಎಕ್ಸ್ಕ್ಲೂಸಿವ್ ಸ್ಟೋರ್ಸ್ಗಳನ್ನು ಹೊಂದಿದೆ. ವೈಲ್ಡ್ ಕ್ರಾಫ್ಟ್ ಕತೆ ಶುರುವಾಗೋದು 1990. ಬೆಂಗಳೂರು ಮೂಲದ ಇಂಜಿನಿಯರ್ ಮತ್ತು ಔಟ್ಡೋರ್ ಪ್ರಿಯನಾದ ದಿನೇಶ್ KS ತಮ್ಮ ಹಿಮಾಲಯದ ಟ್ರಿಪ್ ವೇಳೆ ಭಾರತದಲ್ಲಿ ಒಳ್ಳೆ ಕ್ವಾಲಿಟಿ ಔಟ್ಡೋರ್ ಪ್ರಾಡಕ್ಟ್ಸ್ ಇಲ್ಲದೆ ಇರೋದನ್ನ ಗಮನಿಸ್ತಾರೆ. ಆಲ್ರೆಡಿ ಅವು ಇದ್ರೂ ಕೂಡ ಅವು ವಿದೇಶಿ ಬ್ರ್ಯಾಂಡ್ಸ್ ಅಂಡ್ ನೇಪಾಳದ ಕಠ್ಮಂಡುನಿಂದ ಬರುತ್ತಿದ್ದವು ಮತ್ತು ಸಾಮಾನ್ಯ ಭಾರತೀಯರಿಗೆ ತುಂಬಾ ದುಬಾರಿಯಾಗಿತ್ತು. ಅಲ್ಲಿಂದಲೇ ವೈಲ್ಡ್ ಕ್ರಾಫ್ಟ್ ಕತೆ ಶುರುವಾಗುತ್ತೆ. ಬೆಂಗಳೂರಿನ ಪೀನಿಯಾ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಟೈಲರ್ಗಳಿಗೆ ತಾನೇ ತರಬೇತಿ ನೀಡಿ ಬಕ್ಕಲ್ಗಳು, ಜಿಪ್ಗಳು ಮತ್ತು ಕಚ್ಚಾ ಮೆಟೀರಿಯಲ್ಸ್ ತಮ್ಮ ಬೈಕ್ನಲ್ಲಿ ತಗೊಂಡು ಹೋಗಿ ರೆಡಿ ಮಾಡಿಸ್ತಿದ್ರು. ಸ್ಟಾರ್ಟಿಂಗ್ ಬೆಂಗಳೂರಿನ ಜಯನಗರದ ಒಂದು ಸಣ್ಣ ಗ್ಯಾರೇಜ್ನಲ್ಲಿ ಸೆಲ್ಲಿಂಗ್ ಶುರು ಮಾಡ್ತಾರೆ. ದಿನೇಶ್ ಸ್ವತಃ ತಾವೇ ಟೆಂಟ್ಗಳು ಮತ್ತು ಬ್ಯಾಗ್ ಅನ್ನ ಡಿಸೈನ್ ಮಾಡತೊಡಗಿದ್ರು. ಪ್ರತಿದಿನ ಕೇವಲ 5ರಿಂದ 10 ಪ್ರಾಡಕ್ಟ್ಸ್ ಉತ್ಪಾದನೆ ಮತ್ತು ವರ್ಷಕ್ಕೆ 2000 ರಿಂದ 3000 ಯೂನಿಟ್ಸ್ ಸೇಲ್ ಆಗ್ತಿತ್ತು. ಇಯರ್ 2000 ದಿನೇಶ್ ಅವರ ಸ್ನೇಹಿತರಾದ ಗೌರವ್ ದುಬ್ಲಿಶ್ ಅಂಡ್ ಸಿದ್ಧಾರ್ಥ್ ಸೂದಾ ದಿನೇಶ್ ಅವರ ಪ್ರಯಾಣಕ್ಕೆ ಸೇರುತ್ತಾರೆ. 2007ರಲ್ಲಿ ಗೌರವ್ ಮತ್ತು ಸಿದ್ಧಾರ್ಥ್ ತಮ್ಮ ಇಂಟರ್ನ್ಯಾಷನಲ್ ಕಾರ್ಪೊರೇಟ್ ಕೆಲಸಗಳನ್ನು ಬಿಟ್ಟು ವೈಲ್ಡ್ ಕ್ರಾಫ್ಟ್ಗೆ ಫುಲ್ ಟೈಮ್ ಆಗಿ ಸೇರುತ್ತಾರೆ. 2010ರ ನಂತರ ವೈಲ್ಡ್ ಕ್ರಾಫ್ಟ್ ಕಂಪನಿ ಕಾಲಕ್ಕೆ ತಕ್ಕಂತೆ ತಮ್ಮ ಡಿಸೈನ್ ಮತ್ತು ಲುಕ್ನೆ ಸಂಪೂರ್ಣವಾಗಿ ಬದಲಾಯಿಸಿತು. ಇದೇ ಕಾರಣಕ್ಕೆ ಸುಮಾರು ಕಾಲೇಜು ಮತ್ತು ಸ್ಕೂಲ್ ಸ್ಟೂಡೆಂಟ್ಸ್ ವೈಲ್ಡ್ ಕ್ರಾಫ್ಟ್ ಬ್ಯಾಗ್ಗಳನ್ನು ಬೈ ಮಾಡೋಕ್ಕೆ ಶುರು ಮಾಡಿದರು. 2011ರಲ್ಲಿ 50 ಕೋಟಿ ರೆವಿನ್ಯೂ, ವರ್ಷಕ್ಕೆ 50-60% ಗ್ರೋತ್ ಆಗುತ್ತೆ. ಕೆಲವೇ ವರ್ಷಗಳಲ್ಲಿ 250 ಕೋಟಿ ರೆವಿನ್ಯೂ ತಲುಪುತ್ತೆ. 2013ರಲ್ಲಿ ಸಿಕೋಯಾ ಕ್ಯಾಪಿಟಲ್ ಸುಮಾರು 70 ಕೋಟಿ ರೂಪಾಯಿ ಹೂಡಿಕೆ ಮಾಡಿತು. ಅಲ್ಲಿಂದ ವೈಲ್ಡ್ ಕ್ರಾಫ್ಟ್ ವೇಗವಾಗಿ ಬೆಳೆಯುತ್ತೆ. 2014ರಲ್ಲಿ ವೈಲ್ಡ್ ಕ್ರಾಫ್ಟ್ ತಮ್ಮ ಪ್ರಾಡಕ್ಟ್ ರೇಂಜ್ನ ಇನ್ನಷ್ಟು ವಿಸ್ತರಿಸಿತು. ಕ್ಲೋತಿಂಗ್ ಮತ್ತು ಫುಟ್ವೇರ್ ಅನ್ನು ಲಾಂಚ್ ಮಾಡಿತು. ಬೆಂಗಳೂರಿನ ಫ್ಯಾಕ್ಟರಿಗಳಲ್ಲಿ 1000ಕ್ಕೂ ಹೆಚ್ಚು ಉದ್ಯೋಗಿಗಳನ್ನು ಹೈರ್ ಮಾಡ್ತಾರೆ. 2017ರಲ್ಲಿ ಹೈ ಪರ್ಫಾರ್ಮೆನ್ಸ್ ಫುಟ್ವೇರ್ ಲಾಂಚ್ ಮಾಡ್ತಾರೆ. 2016ರ ವೇಳೆಗೆ ವೈಲ್ಡ್ ಕ್ರಾಫ್ಟ್ 300 ಕ್ರೋರ್ ರೀಟೇಲ್ ಮಾರಾಟ ಸಾಧಿಸಿ 20 ಲಕ್ಷಕ್ಕೂ ಹೆಚ್ಚು ಉತ್ಪನ್ನಗಳನ್ನು ಮಾರಾಟ ಮಾಡಿತು. ಭಾರತದಲ್ಲಿನ ಬಹುತೇಕ ಪ್ರತಿಯೊಬ್ಬ ವಿದ್ಯಾರ್ಥಿಯ ಮನೆಯಲ್ಲೂ ಒಂದು ವೈಲ್ಡ್ ಕ್ರಾಫ್ಟ್ ಬ್ಯಾಗ್ ಇರುತ್ತದೆ. 2019ರಲ್ಲಿ ಇಂಡಿಯನ್ ಆರ್ಮಿ ಜೊತೆ ಕಾಂಟ್ರಾಕ್ಟ್ ಮಾಡಿಕೊಂಡು ಭಾರತೀಯ ಸೇನೆಗಾಗಿ 90 ಲೀಟರ್ ಟೆಕ್ನಿಕಲ್ ರೆಕ್ಸಾಕ್ ಡೆವಲಪ್ ಮಾಡುತ್ತೆ. ಇದು ವೈಲ್ಡ್ ಕ್ರಾಫ್ಟ್ ಕ್ವಾಲಿಟಿಗೆ ಸಿಕ್ಕ ದೊಡ್ಡ ಸಮ್ಮಾನ. 2019ರಲ್ಲಿ ಕೊರೋನಾ ಮಹಾಮಾರಿ ಬಂತು. ಎಷ್ಟೋ ಕಂಪನಿಗಳು ಮುಚ್ಚಿದವು, ಸಾವಿರಾರು ಜನ ಉದ್ಯೋಗ ಕಳ್ಕೊಂಡ್ರು. ಆದರೆ ವೈಲ್ಡ್ ಕ್ರಾಫ್ಟ್ ಯಾರನ್ನೂ ಕೆಲಸದಿಂದ ತೆಗೆದುಹಾಕಲಿಲ್ಲ. ದೇ ಫೌಂಡ್ ಸೊಲ್ಯೂಷನ್. ಅದೇ ಮಾಸ್ಕ್ ಮ್ಯಾನುಫ್ಯಾಕ್ಚರಿಂಗ್. ಜನರಿಗೆ ವೈಲ್ಡ್ ಕ್ರಾಫ್ಟ್ ಮೇಲೆ ನಂಬಿಕೆ ಇತ್ತು. ಕ್ವಾಲಿಟಿ ಇದೆ, ಸೇಫ್ಟಿ ಇದೆ. ಎಲ್ಲರೂ ವೈಲ್ಡ್ ಕ್ರಾಫ್ಟ್ ಮಾಸ್ಕ್ಗಳನ್ನೇ ಖರೀದಿಸೋದು ಶುರು ಮಾಡಿದರು. ಅಷ್ಟೇ ಅಲ್ಲದೆ ಭಾರತದ ಅತಿದೊಡ್ಡ ಫ್ಯಾಷನ್ ಪ್ಲಾಟ್ಫಾರ್ಮ್ ಮಿಂತ್ರಾ ವೈಲ್ಡ್ ಕ್ರಾಫ್ಟ್ ಜೊತೆಗೆ ಪಾರ್ಟ್ನರ್ ಆಯಿತು. ಮಿಂತ್ರಾ ಪ್ಲಾಟ್ಫಾರ್ಮ್ನಲ್ಲಿ ಹೈ ಕ್ವಾಲಿಟಿ ವೈಲ್ಡ್ ಕ್ರಾಫ್ಟ್ ಮಾಸ್ಕ್ಸ್ ಜನರಿಗೆ ಲಭ್ಯವಾಯಿತು. ಇವತ್ತು ವೈಲ್ಡ್ ಕ್ರಾಫ್ಟ್ ಮಿಡಲ್ ಈಸ್ಟ್, ಸೌತ್ ಈಸ್ಟ್ ಏಷ್ಯಾ ಗ್ಲೋಬಲ್ ಮಾರ್ಕೆಟ್ಗೆ ಹೆಜ್ಜೆ ಇಡುತ್ತಿದೆ. ಮೊದಲು ವೈಲ್ಡ್ ಕ್ರಾಫ್ಟ್ ಟ್ರೆಕ್ಕಿಂಗ್ ಬ್ಯಾಗ್ಗಳಿಗಾಗಿ ಫೇಮಸ್ ಆಗಿತ್ತು. ಆದರೆ ನಿಧಾನವಾಗಿ ಟ್ರೆಕ್ಕಿಂಗ್ಗೆ ಮಾತ್ರ ಅಲ್ಲ, ಊರಿಗೆ ಹೋಗೋದಕ್ಕೂ ಟ್ರಾವೆಲ್ಗೆ ಟ್ರೆಕ್ಕಿಂಗ್ ಬ್ಯಾಗ್ನನ್ನೇ ಬಳಸೋದಕ್ಕೆ ಶುರು ಮಾಡಿದರು. ಕಾಲಕ್ಕೆ ತಕ್ಕಂತೆ ಭಾರತದ ಫ್ಯಾಷನ್ ಬದಲಾಯಿತು. 25 ವರ್ಷಗಳ ಅನುಭವದೊಂದಿಗೆ ದಿನೇಶ್, ಗೌರವ್ ಮತ್ತು ಸಿದ್ಧಾರ್ಥ್ ಇಂಡಸ್ಟ್ರಿಯ ಅತ್ಯುತ್ತಮ ತಂಡವನ್ನು ಮುನ್ನಡೆಸುತ್ತಿದ್ದಾರೆ. ಇವರ ಮಿಷನ್ ಒಂದೇ: ಭಾರತೀಯರನ್ನ ಔಟ್ಡೋರ್ ಆಕ್ಟಿವಿಟೀಸ್ನ ಎಂಜಾಯ್ ಮಾಡಬೇಕು. ಒಂದು ಗ್ಯಾರೇಜ್ನಿಂದ ಗ್ಲೋಬಲ್ ಬ್ರ್ಯಾಂಡ್ವರೆಗೆ ಇದೇ ನಮ್ಮ ಇಂಡಿಯನ್ ಮೇಡ್ ಅಂಡ್ ಭಾರತದ ಅತಿ ದೊಡ್ಡ ಔಟ್ಡೋರ್ ಕಂಪನಿ.